ಪ್ರಾಚೀನ ಭಾರತದಲ್ಲಿ ನದೀ ತೀರದ ಸಮೀಪದ ಒಂದು ಸಣ್ಣ ಹಳ್ಳಿಯಲ್ಲಿ ದೇವದತ್ತ ಎಂಬ ಯುವಕ ವಾಸಿಸುತ್ತಿದ್ದನು. ಅವನ ತಂದೆ ತಾಯಿಗಳು ವೃದ್ಧರಾಗಿದ್ದು ಶಾರೀರಿಕವಾಗಿ ದುರ್ಬಲರಾಗಿದ್ದರು. ಆದರೆ ಜ್ಞಾನ ಮತ್ತು ಸಾದಾ ಜೀವನದಲ್ಲಿ ಅವರು ಶ್ರೀಮಂತರಾಗಿದ್ದರು. ದೇವದತ್ತನಿಗೆ ತಂದೆ ತಾಯಿಗಳ ಸೇವೆಯೇ ಜೀವನದ ಪರಮಧರ್ಮವಾಗಿತ್ತು. ಪ್ರತಿ ಬೆಳಿಗ್ಗೆಯೂ ದೇವದತ್ತನು ತಂದೆ ತಾಯಿಗಳ ಪಾದಗಳನ್ನು ತೊಳೆಯುತ್ತಿದ್ದನು. ಅವರಿಗೆ ಆಹಾರ ತಯಾರಿಸಿ ಅವರ ಆರಾಮಕ್ಕೆ ವ್ಯವಸ್ಥೆ ಮಾಡುತ್ತಿದ್ದನು. ಹಳ್ಳಿಯವರು ಅವನನ್ನು ಕೇಳಿದಾಗ, ನೀನು ಯಾತ್ರೆಗಳಿಗೆ ಏಕೆ ಹೋಗುವುದಿಲ್ಲ ಎಂದು ದೇವದತ್ತನು ಶಾಂತವಾಗಿ ಉತ್ತರಿಸುತ್ತಿದ್ದನು. ನನ್ನ ತಂದೆ ತಾಯಿಗಳೇ ನನ್ನ ಜೀವಂತ ದೇವರುಗಳು, ಅವರ ಸೇವೆಯೇ ನನ್ನ ತೀರ್ಥಯಾತ್ರೆ. ಒಂದು ವರ್ಷ ಭೀಕರ ಬರ ಬಂದಿತು. ಅನೇಕ ಯುವಕರು ಉದ್ಯೋಗಕ್ಕಾಗಿ ದೂರದ ನಗರಗಳಿಗೆ ತೆರಳಿದರು. ದೇವದತ್ತನಿಗೂ ರಾಜಧಾನಿಯಲ್ಲಿ ಕೆಲಸದ ಅವಕಾಶ ದೊರೆತಿತು. ಆದರೆ ಅವನು ಸಂಪತ್ತಿಗಿಂತ ತಂದೆ ತಾಯಿಗಳ ಆರೈಕೆಯನ್ನು ಆಯ್ಕೆ ಮಾಡಿಕೊಂಡನು. ಅವನ ನಿಸ್ವಾರ್ಥ ಸೇವೆಯಿಂದ ಪ್ರಭಾವಿತರಾದ ಹಳ್ಳಿಯ ಹಿರಿಯರು ಈ ವಿಷಯವನ್ನು ರಾಜನಿಗೆ ತಿಳಿಸಿದರು. ರಾಜನು ವೇಷಧಾರಿಯಾಗಿ ಹಳ್ಳಿಗೆ ಬಂದು ದೇವದತ್ತನ ಜೀವನವನ್ನು ನೋಡಿದನು. ಅವನ ಭಕ್ತಿಯಿಂದ ಸಂತುಷ್ಟನಾದ ರಾಜನು ದೇವದತ್ತನಿಗೆ ಭೂಮಿ ಮತ್ತು ಧಾನ್ಯಗಳನ್ನು ಬಹುಮಾನವಾಗಿ ನೀಡಿ, ತಂದೆ ತಾಯಿಗಳನ್ನು ಗೌರವಿಸುವ ಮಕ್ಕಳಿಂದಲೇ ಸಮಾಜ ಸಮೃದ್ಧವಾಗುತ್ತದೆ ಎಂದು ಘೋಷಿಸಿದನು. ದೇವದತ್ತನು ಸಂತೃಪ್ತ ಜೀವನ ನಡೆಸಿದನು. ಇತಿಹಾಸದಲ್ಲಿ ಮಹತ್ವವು ಯುದ್ಧಗಳಿಂದ ಮಾತ್ರವಲ್ಲ, ತಂದೆ ತಾಯಿಗಳ ಮೇಲಿನ ಪ್ರೀತಿ, ಗೌರವ ಮತ್ತು ಸೇವೆಯಿಂದಲೂ ಬರೆಯಲ್ಪಡುತ್ತದೆ ಎಂಬುದನ್ನು ಅವನು ಸಾಬೀತುಪಡಿಸಿದನು. ಪಾಠ: ತಂದೆ ತಾಯಿಗಳ ಆರೈಕೆಯೇ ಪರಮಧರ್ಮ.